ಸದಾ ಅವರ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿಕೊಳ್ತಾರೆ. ಅದರಲ್ಲಿ ಭೀಮನಂತೂ ಯುಧಿಷ್ಠಿರನಿಗಿಂತ ಸಂಪೂರ್ಣ ಪ್ರತ್ಯೇಕತೆ ಇರುವುದು. ಕಾಡಿಗೆ ಹೋದಾಗ ಭೀಮ ಮತ್ತು ದ್ರೌಪದಿ ಯುಧಿಷ್ಠಿರ ನಡುವೆ ಬಹಳ ದೀರ್ಘವಾಗಿ ವಾದ ಮಾಡ್ತಾರೆ. ಕಾಡಿನಲ್ಲಿ ಇರುವ ಕ್ರಮವೇ ಕ್ರಮ ಅಲ್ಲ, ಹಿಂದಿರುಗಿ ಹೋಗಿ ಯುದ್ಧ ಮಾಡಿ ರಾಜ್ಯವನ್ನ ಪಡ್ಕೋಬೇಕು ಅಂತ ಭೀಮ ದ್ರೌಪದಿ ವಾದ ಮಾಡ್ತಾರೆ ಯುಧಿಷ್ಠಿರನಲ್ಲಿ. ಅಂದ್ರೆ ಕೊನೆಗೆ ಯುಧಿಷ್ಠಿರನ ಮಾತು ಅಂತಿಮ, ಕೊನೆಗೆ ಅವನ ಮಾತಿಗೆ ನಿಲ್ತಾರೆ. ಕಾಡಿನಲ್ಲಿ ಹಲವು ರಾಕ್ಷಸರನ್ನ ಭೀಮ ಕೊಂತ, ಅಸಂಖ್ಯ ರಾಕ್ಷಸರನ್ನ ಕೊಂತಾ ಹೋಗ್ತಾರೆ ಭೀಮ. ಒಂದು ದಿನ ವ್ಯಾಸರ ಬರ್ತಾರೆ, ಮೂರು ವ್ಯಾಸರ ಭೇಟಿಯಾಗುತ್ತೆ. ಒಮ್ಮೆ ಮತ್ತೆ ಅವರು ಪ್ರತಿಸ್ಮೃತಿ ಅನ್ನುವ ಒಂದು ವಿದ್ಯೆಯನ್ನ ಯುಧಿಷ್ಠಿರನಿಗೆ ಉಪದೇಶ ಮಾಡ್ತಾರೆ. ಉಪದೇಶ ಮಾಡಿ ಹೇಳ್ತಾರೆ, ನೀನು ಇದನ್ನ ಅರ್ಜುನನಿಗೆ ಉಪದೇಶ ಮಾಡು, ಅವನು ತಪಸ್ಸು ಮಾಡಿ ಅಸ್ತ್ರಗಳನ್ನ ಪಡೆದುಕೊಳ್ಳಲಿ. ವ್ಯಾಸರ ಮಾತಿನಂತೆ ಅರ್ಜುನನ ತಪಸ್ಸಿಗಾಗಿ ಕಳಿಸಿಕೊಡ್ತಾನೆ ಯುಧಿಷ್ಠಿರ. ಅರ್ಜುನ ಸುದೀರ್ಘವಾದ ತಪಸ್ಸು ಮಾಡ್ತಾನೆ. 5 ವರ್ಷಗಳ ಕಾಲ ಅರ್ಜುನ ಜೊತೆಗಿರಲಿಲ್ಲ, ತಪಸ್ಸು ಮತ್ತು ಆಮೇಲೆ ಸ್ವರ್ಗದಲ್ಲಿ ಲೋಕಪಾಲಕರನ್ನ ಕುರಿತು ತಪಸ್ಸು. 8 ಜನ ತಪಸ್ಸಿಗೆ ಒಲಿದು ಬರ್ತಾರೆ ಎಲ್ಲರೂ. ಆ ತಪಸ್ಸಿನಲ್ಲಿ ಈಶಾನನು ಒಬ್ಬ ಅರ್ಥದಿಕ್ಪಾಲಕರಲ್ಲಿ ಶಿವ ಪರಶಿವ, ಅವನ ಕುರಿತು ತಪಸ್ಸು ನಡೆದಿದೆ. ಅವನ ಕುರಿತಾದ ತಪಸ್ಸಿನ ಕೊನೆಯನ್ನು ಶಿವ ಒಲಿತಾರೆ. ಒಲಿದ ಶಿವ ಪ್ರತ್ಯಕ್ಷನಾಗಿ ಕಾಣಿಸಿಕೊಂಡರು. ಕಿರಾತ ರೂಪದಲ್ಲಿ ಬರ್ತಾರೆ, ಬೇಟೆಗಾರ. ಒಂದು ಹಂದಿ ನುಗ್ಗಿ ಬರುತ್ತೆ, ಅರ್ಜುನನು ಬಾಣ ಬಿಡ್ತಾನೆ, ಆ ಕಿರಾತನ ಬಾಣ ಬಿಡ್ತಾನೆ. ಯಾರ ಬಾಣ ತಾಗಿ ಹಂದಿ ಸತ್ತಿತು ಅಂತಂದು ವಿವಾದ ಉತ್ಪಡುತ್ತೆ ಅವರ ನಡುವೆ. ಶಿವ ಸೃಷ್ಟಿಸಿದ ಲೀಲೆ. ಇಬ್ಬರು ಯುದ್ಧಕ್ಕೆ ಮುಂದಾಗುತ್ತಾರೆ. ಅರ್ಜುನನ ಮೈಮುಟ್ಟಿ ಪರಶಿವ ಯುದ್ಧ ಮಾಡಿದ ಅಂತ ಹೆಸರಿಸ್ತಾರೆ. ಮುಂದೆ ಅರ್ಜುನನ ಕುರಿತು ಹೇಳುವಾಗ ಹಲವರು ಅರ್ಜುನನ ಮಹಿಮೆ ಹೇಳೋದು, ಇವನು ಸಾಮಾನ್ಯನಲ್ಲ, ಸ್ವತಃ ಪರಶಿವ ಬಂದು ಪವಿತ್ರ. ಅವರಿಗೆ ಗೊತ್ತಾಗತ್ತೆ ಅದು ಶಿವ ಅಂತ. ಶಿವ ಪಾಶುಪತಾಸ್ತ್ರ ಕೊಡ್ತಾರೆ, ಅಷ್ಟದಿಕ್ಪಾಲಕರು ಅಸ್ತ್ರಗಳನ್ನು ಕೊಡ್ತಾರೆ. ಇಷ್ಟೆಲ್ಲ ಕೊಟ್ಟ ಮೇಲೆ ಮೇಲಿನಿಂದ ಇಂದ್ರನ ರಥ ಬರುತ್ತೆ. ಇಂದ್ರನ ಸಾರಥಿ ಬಂದವನ ತೆಗೆದು ಸ್ವರ್ಗಕ್ಕೆ ಹೋಗಬೇಕು. ಅರ್ಜುನ ಸ್ವರ್ಗಕ್ಕೆ ಹೋಗ್ತಾರೆ. ಈ ತಪಸ್ಸು, ಅಷ್ಟದಿಕ್ಪಾಲಕರ ಅಸ್ತ್ರಗಳನ್ನ ಕೊಡೋದು, ಇವನನ್ನ ಅಲ್ಲಿಗೆ ಕರೆಸ್ಕೊಳ್ಳೋದು ಮುಂದಿನ ಕುರುಕ್ಷೇತ್ರದ ಯುದ್ಧದ ಪೂರ್ವಸಿದ್ಧತೆ ಅಂತ ಅಂದುಕೊಂಡಿದ್ದಾರೆ. ಅದಕ್ಕೂ ಸಂಬಂಧ ಇಲ್ಲ. ಅಷ್ಟದಿಕ್ಪಾಲಕರಿಂದ ಪಡೆದ ಅಸ್ತ್ರಗಳನ್ನ ಕುರುಕ್ಷೇತ್ರದಲ್ಲಿ ಅರ್ಜುನ ಬಳಸಿಯೇ ಇಲ್ಲ. ಯಾಕೆಂದ್ರೆ ಅವು ದಿವ್ಯಾಸ್ತ್ರಗಳು, ಮನುಷ್ಯರ ಮೇಲೆ ಪ್ರಯೋಗಿಸಬಾರದವರು. ಹಾಗಾಗಿ ಅವನು ಪ್ರಯೋಗಿಸಿಲ್ಲ. ದ್ರೋಣದಿಂದ ಕಲಿತ ಅಸ್ತ್ರಗಳನ್ನ ಮಾತ್ರ ಪ್ರಯೋಗಿಸಿ ಯುದ್ಧ ಮಾಡಿದ್ದಾರೆ. ಪಾಶುಪಥವನ್ನು ಪ್ರಯೋಗಿಸಬೇಕು ಅಂತ ಅಂದುಕೊಂಡಿರ್ತಾನೆ, ಅದನ್ನು ಪ್ರಯೋಗಿಸುವುದು ಶಿವಕೊಟ್ಟ ಪಾಶುಪಥವನ್ನು. ಅಲ್ಲಿಗೆ ಕಳಿಸಿಕೊಂಡಿದ್ಯಾಕೆ ಅಂತ ಅಂದ್ರೆ ದೇವತೆಗಳಿಗೆ ಸಹಾಯ ಪಡೆದುಕೊಳ್ಳೋರು. ದೇವತೆಗಳು ಹಿರಣ್ಯ ಪ್ರವಾಸಿಗಳು, ಕಾಲಕೇಯರು, 3 ಗುಂಪಿರುತ್ತೆ ರಾಕ್ಷಸರು. ಎಷ್ಟೋ ಯುಗಗಳಿಂದ ಕಾಣ್ತಾ ಇರ್ತಾರೆ ಅವರ ಪ್ರಪಂಚವನ್ನ. ಅವರ ನಾಶ ಆಗಿರೋದಿಲ್ಲ. ವಿಚಿತ್ರವಾದ ನಗರಗಳನ್ನು ಸೃಷ್ಟಿ ಮಾಡಿಕೊಂಡಿರ್ತಾರೆ. ಈ ಫಿಕ್ಷನ್, ಸೈನ್ಸ್ ಫಿಕ್ಷನ್ ಸಿನಿಮಾಗಳ ಬರುತ್ತವೆ. ಆಕಾಶದಲ್ಲಿ ತೇಲುವ ನಗರ, ಒಂದು ಆಕಾಶದಲ್ಲಿ ತೇಲುವ ನಗರ ಇರುತ್ತೆ ರಾಕ್ಷಸರಿಂದ. ಆಕಾಶದಲ್ಲಿ ಇಡೀ ಊರೇ ಸುತ್ತಾರೆ. ಇಡೀ ಊರಂದ್ರೆ ಇಡೀ ಅವರ ದೇಶವೇ ಸುತ್ತುತ್ತೆ. ಅದನ್ನ ಹಿಡಿಯೋದಕ್ಕೆ ಆಗಲ್ಲ, ಅಷ್ಟು ಬೇಗ ದೇವತೆಗಳಿಗೂ ಅದನ್ನು ಮುಟ್ಟೋಕ್ಕಾಗಲ್ಲ. ಈಗ ಇನ್ನೊಂದು ಕ್ಷಣದಲ್ಲಿ ಎಲ್ಲೋ ಅವರನ್ನ ನಾಶ ಮಾಡೋದಕ್ಕೆ ಆಗಿರೋದಿಲ್ಲ. ಇನ್ನೊಂದು ಗುಂಪು ಹೇಗೆ ಅಂದ್ರೆ ಅದು ಬ್ರಹ್ಮಾಂಡವನ್ನೇ ಸುತ್ತುತ್ತೆ. ಅವರನ್ನ ಬೆನ್ನಟ್ಟಿಕೊಂಡು ಹೋದ್ರೆ ಈಗ ನೀರಿನೊಳಗೆ ಹೋಗಿದ್ದಾರೆ, ಮತ್ತೊಂದು ಕ್ಷಣದಲ್ಲಿ ಭೂಮಿ ಮೇಲೆ ಇರುತ್ತೆ, ಮತ್ತೊಂದು ಕ್ಷಣದಲ್ಲಿ ಎಲ್ಲರೂ ಆಕಾಶದಲ್ಲಿ ಇರುತ್ತೆ. ಇಂಥ ನಗರಗಳನ್ನು ಕಟ್ಟಿಕೊಂಡು ಬರುತ್ತಾರೆ. ಅರ್ಜುನನನ್ನ ಸ್ವರ್ಗಕ್ಕೆ ಕರೆಸಿಕೊಳ್ಳುವವರನ್ನು ನಾಶ ಮಾಡಬೇಕು. ಒಬ್ಬನೇ ಅರ್ಜುನನನ್ನು ಕಳಿಸ್ತಾರೆ. ದೇವಸೇನೆ ಬರೋದಿಲ್ಲ, ದೇವತೆಗಳ ಸೇನೆ ಬರೋದಿಲ್ಲ. ಇಂದ್ರನ ಸಾಕ್ಷಿಯೊಂದಿಗೆ ಅರ್ಜುನ ಏಕವಚನಾಗಿ ಹೋಗಿದ್ದಾನೆ. ಎಲ್ಲ ಸಂಪಾದಿಸ್ತಾನೆ. ಕೋಟಿ ಕೋಟಿ ಅಂತ ಕರೀತಾರೆ. ಎಷ್ಟೋ ಕೋಟಿ ಸಂಖ್ಯೆಯಲ್ಲಿ. ವಾಸ್ತವವಾಗಿ ಕುರುಕ್ಷೇತ್ರ ಯುದ್ಧವು ಇನ್ನೊಂದು ಅಲ್ಲ, ಅರ್ಜುನನ ನಿಜ ಮಹಿಮೆಯನ್ನು ಹೇಳೋದು. ನಿಜ ಮಹಿಮೆ ಹೇಳೋದು ಯಾವುದು ಅಂದ್ರೆ ಈ ರಾಕ್ಷಸ ಸಂಹಾರ. ಅಂದ್ರೆ ಮಹಾಭಾರತದ ಕಥೆ ಹೇಗೆ ಹೋಗಿದೆ ಅಂದ್ರೆ ಯಾವುದನ್ನು ಹೈಲೈಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ, ಅಷ್ಟು ಘಟನಾವಳಿ.
ಸುಂದರವಾಗಿರುತ್ತೆ. ದ್ರೌಪದಿಗೆ ಅದು ಇಷ್ಟ ಆಗುತ್ತೆ. ಅವಳು ಹೇಳ್ತಾಳೆ, ಯುಧಿಷ್ಠಿರನಿಗೆ ಕೊಡೋದಕ್ಕೆ ಈ ಹೂ ಬೇಕು, ನನಗೆ ತಂದು ಕೊಡುವಂತ ಭೀಮನಿಗೆ ಹೇಳ್ತಾಳೆ. ನನಗೆ ಇಷ್ಟ ಆಗಿದೆ, ಕೊಡ್ತೀನಿ, ಹೂ ಬೇಕು ಅಂತ ಹೇಳಿಲ್ಲ ದ್ರೌಪದಿ. ನಿನಗೆ ಕೊಡೋದಕ್ಕೆ ಬೇಕು, ತಂದು ಕೊಡುವಂತ ಭೀಮನಿಗೆ ಹೇಳಿದ್ರು. ಬೇರೆ ಯಾರಿಗಾದ್ರೂ ನೀವು ಹೇಳಿದ್ರೆ ಅಸೂಯ ಅವನು ಗಂಡ ಇಲ್ಲ, ಕೊಡ್ಬೇಕಾದ ಅವನಿಗೆ ತಂದು ಕೊಡ್ಬೇಕಾದ ನಾನ. ಅದೆಂತ ವ್ಯಕ್ತಿತ್ವ ಅಂದ್ರೆ ನಿಷ್ಕಲ್ಮಶತೆ ಅಂತ ಅನ್ನೋದಿದ್ರೆ ಅದು ಭೀಮಾರ್ಜುನದಲ್ಲಿದೆ. ಇಬ್ಬರಿಗೂ ಅಸೂಯೆ ಅನ್ನೋದು ಇಲ್ಲವೇ ಇಲ್ಲ. ಸೌಗಂಧಿಕ ಪುಷ್ಪಕ್ಕಾಗಿ ಒಬ್ಬರೇ ನೋಡ್ತಾನೆ, ಕುಬೇರನ ಜೊತೆ ಯುದ್ಧ ಮಾಡ್ತಾನೆ ಭೀಮ. ಕುಬೇರನೇ ಬಂದು ಸೌಗಂಧಿಕ ಪುಷ್ಪವನ್ನು ಕೊಡಬೇಕಾಗುತ್ತೆ. ಆ ಹೊತ್ತಿನಲ್ಲಿ ಆಂಜನೇಯನಿಗೆ ಭೀಮನಿಗೆ ಆಂಜನೇಯ ಭೇಟಿ ಆಗ್ತಾನೆ. ಅಲ್ಲೊಂದು ಬಾಳೆಯ ತೋಟದಲ್ಲಿರ್ತಾನೆ ಆಂಜನೇಯ. ಕೂತಿರ್ತಾನೆ, ಬಾಲ ಹೇಗಿರುತ್ತೆ ಅವನು ಹೇಳ್ತಾನೆ, ಅಯ್ಯ ದಾಟಬೇಕು, ನನಗೆ ದಾರಿ ಬಿಡು, ನಿನ್ನ ಬಾಲ ದಾಟಿ ಹೋಗ್ಬೋದು, ಆದ್ರೆ ಎಲ್ಲ ಪ್ರಾಣಿಗಳಲ್ಲಿ ಭಗವಂತ ಇದ್ದಾನೆ, ಹಾಗೆ ಕಾಟ ಮಾಡಬಹುದು, ಅಪಚಾರ ಆಗುತ್ತೆ, ಸ್ವಲ್ಪ ಸ್ವಲ್ಪ ಅಂತ ಭೀಮ ಹೇಳ್ತಾನೆ. ಅವನು ಹೇಳ್ತಾನೆ, ವಯಸ್ಸಾಗಿದೆ, ಬಾಲ ಸ್ವಲ್ಪ ಬದಿಗಿಟ್ಟು ಹೋಗ್ಬೋದು, ಹುಟ್ಟಿದ್ರೆ ಅಲ್ಲಾಡೋದಿಲ್ಲ. ಆಗ ಭೀಮ ಶರಣಾಗಿ ಕೇಳ್ತಾನೆ, ಯಾರು? ಆಗ ಅದನ್ನೇ ಹೇಳ್ತಾನೆ, ನನ್ನ ಅಣ್ಣನ ನಾನು ವಾಯುಸಂಸೂತ. ಇಬ್ಬರ ನಡುವೆ ಮಾತುಕತೆಗಳಾಗುತ್ತೆ. ಆಂಜನೇಯ ಹೇಳ್ತಾನೆ, ನಾನು ಬಂದು ನಿನ್ನ ಶತ್ರುಗಳನ್ನು ಕೊಂದು ನಿಮ್ಮ ರಾಜ್ಯವನ್ನು ಹಿಂದಿರುಗಿಸಿ ಕೊಡ್ತೀನಿ ಅಂತ ಹೇಳ್ತಾನೆ ಭೀಮನಿಗೆ. ನಾವಾದ್ರೆ ಎಸ್ ಈಗಲೇ ಬಂದಿದ್ದೀವಿ. ಭೀಮ ಹೇಳ್ತಾನೆ, ಬೇಡ, ನಮ್ಮ ರಾಜ್ಯವನ್ನು ನಾವೇ ಪಡೆದುಕೊಳ್ತೀವಿ, ನಿನ್ನ ಕೃಪೆ ಸಾಕು ಅಂತ ಹೇಳ್ತಾನೆ. ಆಗ ಆಂಜನೇಯ ಅವನಾಗಿ ಹೇಳುವರು, ಮುಂದೆ ನಡೆಯುವ ಯುದ್ಧದಲ್ಲಿ ಅರ್ಜುನನ ಧ್ವಜದಲ್ಲಿ ನಾನಿರ್ತೀನಿ. ಇದಾದ ಮೇಲೆ ಅಜ್ಞಾತವಾಸದ ಘಟ್ಟ. ಅಜ್ಞಾತವಾಸದ ಒಂದು ಘಟನೆಯನ್ನು ಮಾತ್ರ ಹೇಳಬೇಕಾಗಿದೆ. ಯಾವುದಾದ್ರೂ ಕೀಚಕನ ಪ್ರಕರಣ. ಕೀಚಕ ಅಲ್ಲಿಯ ಸೇನಾಧಿಪತಿ, ವಿರಾಟನ ಭಾವ, ಹೆಂಡತಿಯ ತಮ್ಮ, ಅವನೇ ಸೇನಾಧಿಪತಿ. ಅವನ ಅತ್ಯಂತ ಪ್ರಬಲ, ವಿರಾಟನಿಗಿಂತ ಪ್ರಬಲ, ದುಷ್ಟ. ಅವನಿಗೆ 104 ಜನ ಸಹೋದರರು. ದುಷ್ಟಕೂಟ ಅದರ ಸೇನೆಯೇ ಅವನು. ಅವನಿಗೆ ದ್ರೌಪದಿಯ ಮೇಲೆ ಮನಸ್ಸಾಗುತ್ತೆ, ಕಾಡುತ್ತಾನೆ. ಇವರು ಮುಕ್ತವಾಗಿದ್ದಾರೆ, ಕಾಡ್ತಾ ಇರೋದು ಗೊತ್ತಾಗುತ್ತೆ. ಯುಧಿಷ್ಠಿರ, ಅರ್ಜುನ, ನಕುಲ ಸಹದೇವರು ಸಹಾಯಕ್ಕೆ ಹೋಗುವ ಸಿದ್ಧತೆಯಲ್ಲಿ ಹೋದರೆ ಅಜ್ಞಾತವಾಸ ಭಂಗ. ಅಜ್ಞಾತವಾಸ ಭಂಗ ಆದರೆ ಮತ್ತೆ 12 ವರ್ಷ ವನವಾಸ, ಮತ್ತೆ ಅಜ್ಞಾತವಾಸ. ಇವು ಯಾವುದು ಒಬ್ಬರಿಗೆ ಮಾತ್ರ ಸಾಗುತ್ತಿಲ್ಲ. ಯಾರಿಗೆ? ಭೀಮನಿಗೆ. ನಾನು ಬರ್ತೀನಿ ಅಂತ ಹೇಳ್ತಾನೆ. ರಾತ್ರಿ ವಿರಾಟ ಅವನನ್ನು ವಧೆ ಮಾಡ್ತಾನೆ. ರಾಮ ಕೀಚಕ ಅವನೊಬ್ಬರನ್ನ ಮಾತ್ರ ಅಲ್ಲ, ಅವನ 104 ಜನ ತಮ್ಮಂದಿರನ್ನು ಕೊಂದ ಭೀಮ. ಅಲ್ಲಿ ದ್ರೌಪದಿ ಅರ್ಜುನನಿಗೆ ಬೈಯುವ ವಿಷಯ, ಸಹಾಯಕ್ಕೆ ಬರಲಿಲ್ಲ. ಸಹಾಯಕ್ಕೆ ಬಂದವ ಯಾರು ಅಂದ್ರೆ ಭೀಮ. ಅದು ಹೇಗಿರುತ್ತೆ ಬದುಕು ಅಂತ ಅಂದ್ರೆ ನೆನಪಿಸಿಕೊಂಡು ಧರ್ಮರಾಜನಲ್ಲಿ ಭೀಮ ಕೇಳಬೇಕು, ದ್ರೌಪದಿ ಯಾಕೆ ಸ್ವರ್ಗಕ್ಕೆ ಸಶರೀರವಾಗಿ ಹೋಗುತ್ತಿಲ್ಲ, ಪ್ರಾಣ ಬಿಟ್ಟುಕೊಂಡು ಕೇಳಿದ್ರೆ ಯುಧಿಷ್ಠಿರ ಕೊಟ್ಟ ಉತ್ತರ, ಅರ್ಜುನನ ಮೇಲೆ ದ್ರೌಪದಿಗೆ ಹೆಚ್ಚು ಪ್ರೀತಿ ಇತ್ತು. ಎಲ್ಲ ಹೊತ್ತಿನಲ್ಲಿ ಬಂದವ ಭೀಮ. ಪ್ರೀತಿ ಅರ್ಜುನನ ಮೇಲೆ. ಮನಸ್ಸು ಬಹಳ ವಿಚಿತ್ರ. ನಮಗೆ ಬೇಕಾದ್ದನ್ನೆಲ್ಲ ಮಾಡಿದವರನ್ನೇ ಮನಸ್ಸು ಪ್ರೀತಿಸುತ್ತೆ ಅಂತ ಹೇಳೋಕ್ಕಾಗಲ್ಲ. ಏನೆಲ್ಲ ಮಾಡಿದ್ರೆ ತಂದೆ ತಾಯಿಯನ್ನು ಬಿಟ್ಟು ಯಾರೋ ಜೊತೆಗೆ ಮಗಳು ಹೋಗ್ಬೋದು ಅಂತಂದಾಗ ದುಃಖಿಸ್ತೀವಲ್ಲ, ಎಷ್ಟು ಮಾಡಿದ್ರೆ ಮಗಳಿಗೆ ಯಾರ್ದೋ ಕೈ ಹಿಡ್ಕೊಂಡು ಹೋಗ್ಬೋದು ಅಂತ ಬೇಸರ ಪಡ್ಕೋಬೇಕಾಗಿಲ್ಲ. ಮಹಾಭಾರತದ ಕಥೆ ಹೇಳುತ್ತೆ. ಸಹಾಯಕ್ಕೆ ಬಂದವ ಭೀಮ ದ್ರೌಪದಿಯ ಮನಸ್ಥಿತಿದ್ದು ಅರ್ಜುನ ಮೇಲೆ. ಅರ್ಜುನ ಸಹಾಯವನ್ನೇ ಮಾಡಲಿಲ್ಲ ಅಂತಲ್ಲ, ಅಂದ್ರೆ ಭೀಮನ. ಹಾಗಾಗಿ ಪ್ರೀತಿಯ ವಿಷಯದಲ್ಲಿ ಅದು ಮನಸ್ಸು ವಿಚಿತ್ರವಾದದ್ದು. ಅದು ಒಳ್ಳೆಯವರ ಮೇಲೆ ಹುಟ್ಟತ್ತೆ, ಒಳಿತಿನ ಮೇಲೆ ಹುಟ್ಟತ್ತೆ, ಅನುಕೂಲ ಮಾಡಿದವರ ಮೇಲೆ ಹುಟ್ಟತ್ತೆ, ಸಹಾಯ ಮಾಡಿದವರ ಮೇಲೆ ಹುಟ್ಟತ್ತೆ ಅಂತಿಲ್ಲ. ಯಾರಲ್ಲೋ ಅದು ಹುಟ್ಟತ್ತೆ, ಯಾರ ಬಗ್ಗೆಯೂ ಆಕರ್ಷಿತವಾಗುತ್ತೆ, ಯಾರ ಬಗ್ಗೆಯೂ ಆಕರ್ಷಿತವಾಗುತ್ತೆ. ಸರಿ ಅಂತ ಅಲ್ಲ, ಮನಸ್ಸಿನ ಸ್ವಭಾವ ಅಲ್ಲ. ಯುದ್ಧ ಅಂತ
ಯುದ್ಧವ ಏನು ಅಂತ ನಿರ್ಣಯಿಸುವ ಹೊತ್ತು ನೆನಪಿಸಿದ್ದೆ. ಯುಧಿಷ್ಠಿರ 5 ಗ್ರಾಮಗಳು ಸಾಕು, ಯುದ್ಧ ಬೇಡ ಅಂತ ಕೃಷ್ಣನಿಗೆ ಸಂಧಾನಕ್ಕೆ ಹೊರಟಾಗ ನಗರದಲ್ಲಿ ಕೃಷ್ಣ ಭೀಮನನ್ನು ಕೇಳಿದ, ನಿನ್ನ ನಿಲುವೆ ಯುದ್ಧದಂತದ್ದು, ಯುದ್ಧ ಬೇಡ ಅಂತ ಹೇಳ್ತಾನೆ ಭೀಮ. ಅರ್ಜುನನನ್ನ ಕೇಳ್ತಾನೆ ಕೃಷ್ಣ, ಯುದ್ಧ ಬೇಡ ಅಂತ ಹೇಳ್ತಾನೆ. ಮುಂದಿನ ವರ್ಷ ದ್ರೌಪದಿಯ ಬಗ್ಗೆ ಮಾತನಾಡುವಾಗ ಭೀಮಾರ್ಜುನ, ಅರ್ಜುನ ಯುದ್ಧಾಕಾಂಕ್ಷೆಯಲ್ಲ, ಯಾವತ್ತು ಮಹಾವೀರ. ಆದ್ರೆ ಅರ್ಜುನನ ಸ್ವಭಾವದಲ್ಲೇ ಯುದ್ಧ ವಿರೋಧಿತನ ಇದೆ. ಭೀಮ ಹಾಗಲ್ಲ, ಪ್ರತಿಜ್ಞೆ ಮಾಡಿದ್ದರೂ ಕೂಡ ಕೊಲ್ಲಬೇಕು ಅಂತ ಬಂದಾಗ ಒಂದು ಹೆಜ್ಜೆ ಹಿಂದೆ ಇವೆ. ಭೀಮನು ಯುದ್ಧ ಆಗಲೇ ಕೊನೆಗೆ, ಯುದ್ಧ ಆಗದ ದುರ್ಯೋಧನ ತೊಡೆ ಬರೆಯೋದು ಹೇಗೆ? ಅವನು ಹೇಳ್ತಾನೆ ಕುಲನಾಶ ಬೇಡ ಅಂತ. ಅಂಥವರು ಭೀಮಾರ್ಜುನರು. ಮುಂದಿನದ್ದು ಯುದ್ಧ. ಕುರುಕ್ಷೇತ್ರ ಯುದ್ಧದಲ್ಲಿ ನಿಜವಾಗಿ ಯುದ್ಧ ಮಾಡಿದ್ಯಾರಂದ್ರೆ ಭೀಮ. ಮೈ ಮೇಲೆ ಆಹ್ವಾನಿಸಿಕೊಂಡಂತೆ ಯುದ್ಧ ಮಾಡ್ತಾರೆ ಭೀಮ. ಒಂದು ಕ್ಷಣ ಭೀಮ ನಿಂತದ್ದಿಲ್ಲ, ಏಕಾಂಗಿ ಹೋರಾಟ. ಕೊಂದರೆ 1000 ಜನರನ್ನೇ ಒಮ್ಮೆ ಕೊಲ್ಲುವಂತ ಶಕ್ತಿ. ಆದ್ರೆ ಅರ್ಜುನ ಹಾಗೆ ಯುದ್ಧವನ್ನ ಮೈ ಮೇಲೆ ಆಹ್ವಾನಿಸಿಕೊಂಡು ಮಾಡಲೇ ಇಲ್ಲ. ಪ್ರತಿ ಸಲ ಕೃಷ್ಣವನ್ನು ತಡೆಯಬೇಕು, ಅರ್ಜುನ ಯುದ್ಧ ಮಾಡಬೇಕು. ಅದು ಆರಂಭದಲ್ಲೇ ಗೀತೆ, ಭಗವದ್ಗೀತೆ ಹುಟ್ಟಿದ್ದೇ ಅರ್ಜುನನ ಮನಸ್ಥಿತಿಯಲ್ಲಿ. ಭಗವದ್ಗೀತೆಯ ಮೊದಲ ಅಧ್ಯಾಯವನ್ನು ಅರ್ಜುನ ವಿಷಾದ ಯೋಗ ಅಂತ ಕರೀತಾರೆ. ವಾಸ್ತವವಾಗಿ ಅಲ್ಲಿ ಅರ್ಜುನ ಆಡಿದ ಮಾತುಗಳಿದೆಯಲ್ಲ, ಅವನ ಭಾವ ಇದೆಯಲ್ಲ, ಅದು ಬಹಳ ಶ್ರೇಷ್ಠವಾದದ್ದು. ಅದನ್ನು ಕಡೆಗಣಿಸಿರುವಂತಿದೆ. ಎದುರಿಗೆ ಕಂಡ ನನ್ನವರನ್ನ ಕೊಲ್ಲಬೇಕಾ ಅಂತ ಅವನು ಕೇಳ್ತಾ ಇದ್ದಾನೆ. ಸಂಬಂಧಿಗಳಿದ್ದಾರೆ, ಗುರುಗಳಿದ್ದಾರೆ, ವಿದೇಶಿಗಳಿದ್ದಾರೆ, ಸಹಾಯ ಮಾಡಿಕೊಳ್ಳಿದ್ದಾರೆ, ಮಕ್ಕಳಿದ್ದಾರೆ, ಮೊಮ್ಮಕ್ಕಳಿದ್ದಾರೆ. ಇವನನ್ನು ಕೊಂದು ರಾಜ್ಯ ಯಾಕೆ ಪಡಿಬೇಕು ಅಂತ ಅದನ್ನು ಪ್ರಶ್ನೆ. ಇನ್ನೂ ರಾಜ್ಯ ಗೋವಿಂದ ಕಿಂಭೋಗ ಜೀವಿದೆ. ನಮ್ಮವರು ಸತ್ತ ಮೇಲೆ ಯಾವ ಸಾಮ್ರಾಜ್ಯ ಆಳಿ ಏನು ಸುಖ ಸಿಗತ್ತೆ? ನಮಗೆ ಸಂಪತ್ತು ಬರೋದಿರಲಿ, ನಮ್ಮ ಬದುಕಿನಲ್ಲಿ ವೃದ್ಧಿ ಬರೋದಿರಲಿ, ನಾವು ಬೆಳೆಯೋದಿರಲಿ, ಅದು ಖುಷಿ ಕೊಡೋದು ಯಾವಾಗ? ನಮ್ಮವರು ಜೊತೆಗಿದ್ದಾಗ ಮಾತ್ರ. ನಮ್ಮವರು ಯಾವ ಇಲ್ಲ, ನಾವು ಏಕಾಂಗಿಯಾಗಿ ರಾಜ್ಯ ಆಳ್ತೀನಿ ಅಂದ್ರೆ ಅದು ಯಾವ ಸುಖವನ್ನು ಕೊಡೋದು? ಅರ್ಜುನನ ಆ ನಿಲುವಿದೆಯಲ್ಲ, ಅದು ಅತ್ಯಂತ ಯೋಗ್ಯವಾದ ನಿಲುವೆ. ಅದನ್ನು ಯಾವ ಸಂಶಯವೂ ಇಲ್ಲ ಅಂತ ನಿಲುವು ತಾಳಿ. ಅರ್ಜುನ ಮೊದಲಿಗೆ ಯುದ್ಧದ ಮೊದಲು ತಾಳಿದ ನಿಲುವನ್ನ ಯುಧಿಷ್ಠಿರ ಯುದ್ಧದ ಕೊನೆಗೆ ತಾಳ್ತಾನೆ. 18 ದಿನದ ಯುದ್ಧ ಮುಗಿದ ಮೇಲೆ ಯುಧಿಷ್ಠಿರ ಸಿಂಹಾಸನ ಇರೋದಿಲ್ಲ ಅಂತ ಕೊಂಡ್ಕೊತಾನೆ. ಬಹಳ ಕಷ್ಟಪಟ್ಟು ಅವನನ್ನ ಕೃಷ್ಣ, ವ್ಯಾಸ ಯಾರ್ಯಾರು ಒಪ್ಪಿಸಿ ಕೂಡಿಸ್ಬೇಕಾಗತ್ತೆ. ಯಾಕೆ? ನನ್ನವರೆಲ್ಲ ಸತ್ತು ಹೋದ ಮೇಲೆ ಸಿಂಹಾಸನ ಬೇಡ ಅಂತ ಯುಧಿಷ್ಠಿರ. ಆದ್ರೆ ಯುಧಿಷ್ಠಿರನಿಗೆ ಯುದ್ಧಾನಂತರ ಬಂದ ಪ್ರಜ್ಞೆ ಅರ್ಜುನನಿಗೆ ಯುದ್ಧದ ಆರಂಭಕ್ಕೆ ಬಂದ. ಇವರನ್ನು ಕೊಂದ ಮೇಲೆ ಆಡೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಾನೆ. ಆಗ ಕೃಷ್ಣ ಗೀತೆಯನ್ನು ಉಪದೇಶ ಮಾಡಿ, ಕೃಷ್ಣ ಗೀತೆಯನ್ನು ಉಪದೇಶ ಮಾಡುವಾಗ ಇಡೀ ತತ್ವಲೋಕವನ್ನು ತೆರೆದಿರ್ತಾನೆ. ಸಾವುವುದೇ, ಬದುಕುವುದೇ, ಯಾರು ಯಾರನ್ನ ಸಾಯಿಸೋದು ಸಾಧ್ಯ ಅಂತ ಹೇಳಿದ್ರೆ ಯಾಕೆ ಸಾಯಿಸಬೇಕು ಅಂತ ನಿಲ್ಲಿಸಿ ಅರ್ಜುನನನ್ನು ಯುದ್ಧಕ್ಕೆ ತೊಡಗಿರ್ತಾರೆ. ಒಂದು ಭಗವದ್ಗೀತೆಯಂತಹ ಅದ್ಭುತ ಕೃತಿ ಹುಟ್ಟುವುದಕ್ಕೆ ಕಾರಣನಾಗುವ ಅರ್ಜುನ ನಮ್ಮ ಬದುಕಿನ ವಿಚಾರವನ್ನೆಲ್ಲ ಯಾವ ಕಾಲವೂ ಕಳೆಯುವ ಗೀತೆಯಂತಹ ಒಂದು ಸಾಹಿತ್ಯ ಹೊಂದಿದ್ದಾರೆ. ಹಾಗಾಗಿ ಅರ್ಜುನನಿಗೆ ನಾವು ಸದಾ ಕೃತಜ್ಞರಾಗಿದ್ದೇವೆ.